ಹಾಯ್ ಹಲೋ ನಮಸ್ತೆ. ಹೊರಗಡೆ ತೊಗೊಳ್ಳೋ ಬೇಬಿ ಫುಡ್ ಪೌಡರ್ ಕ್ವಾಲಿಟಿ ಹೇಗಿರುತ್ತೋ, ಆ್ಯಡೆಡ್ ಶುಗರ್ಸ್ ಇರುತ್ತೋ ಇಲ್ವೋ ಎಲ್ಲ ಟೆನ್ಷನ್ನ ಬೇಡವೇ ಬೇಡ. ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ಬೇಬಿ ಫುಡ್ ಪೌಡರ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಬೌಲ್ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಮೂಂಗ್ ದಾಲ್, ಇದೆಲ್ಲ ಅಂದರೆ ಯೂಶ್ವಲಿ ನೀವು ಮನೇಲಿ ಯಾವ್ಯಾವ ಕಾಳು ಬೇಳೆಗಳನ್ನು ಯೂಸ್ ಮಾಡ್ತೀರೋ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಗೊಳ್ಳಿ. ರೈಸ್ ಬೇಕಿದ್ದರೆ ನಾನಿಲ್ಲಿ ಒಂದು ಬೌಲ್ ಹಾಕಿದ್ದೀನಿ, ನೀವು ಬೇಕಿದ್ದರೆ 2 ಬೌಲ್ ಆದರೂ ಹಾಕ್ಬೋದು. ಎಲ್ಲ ಕಾಳು ಬೇಳೆಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲದನ್ನು ಹಾಕಿ ನಾವು ಇದನ್ನು ಮಾಡ್ಬೋದು. ನಾನು ಈ ಸರ್ತಿ ಮಾಡಬೇಕಾದ್ರೆ ಜೋಳ ಇರಲಿಲ್ಲ, ಸೊ ನಾನು ಅದಕ್ಕೆ ಜೋಳನೂ ಹಾಕಿಲ್ಲ. ನೀವು ಬೇಕಿದ್ದರೆ ಜೋಳ, ಸ್ವಲ್ಪ ಗೋಧಿನೂ ಹಾಕಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಅಜ್ವಾಯಿನ ಇದೆಲ್ಲ ಹಾಕೋದನ್ನು ಮಿಸ್ ಮಾಡಬೇಡಿ, ಬಿಕಾಸ್ ಏನು ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಸೋಂಫ್, ಇದೆಲ್ಲದನ್ನು ನಾನು ಯಾವುದಾದ್ರು ಮೆನ್ಷನ್ ಮಾಡಿದ್ದೀನಿ. ಎಲ್ಲ ಕಾಳು ಬೇಳೆ, ಇನ್ನೂ ನಿಮ್ಮ ಹತ್ರ ಏನೇನು ಕಾಳು ಬೇಳೆ ಇದೆ ಎಲ್ಲದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ. ನಾವು ಹೊರಗಡೆಯಿಂದ ತರೋ ಕಾಳು ಬೇಳೆಗಳು ಅಲ್ವಾ, ಸೊ ಅದು ಯಾವ್ಯಾವ ಥರ ಅಂದರೆ ಮೇ ಬಿ ಒಣಗಿಸ್ಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟ್ ಆಗೋ ಟೈಮಲ್ಲಿ ತುಂಬ ಏನೋ ಡಸ್ಟ್ ಇರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ತೊಳೆದಿರೋ ನೀರು ಎಷ್ಟು ಗಲೀಜಾಗಿತ್ತಂತ. ಸೊ ಈ ಥರ ಕ್ಲಿಯರ್ ಆಗೋ ತನಕ ನೀವು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಹೊತ್ತು ನೀರೆಲ್ಲ ಹೋಗೋದಕ್ಕೆ ಬಿಡಿ. ಅದಾದಮೇಲೆ ಅದನ್ನು ನೀವು ಏನು ಒಣಗಿಸ್ಬೇಕು, ಕಾಳುಗಳನ್ನೆಲ್ಲ ಒಣಗಿಸ್ಬೇಕು. ನಾನಿಲ್ಲಿ ಯೂಶ್ವಲಿ ಬೆಡ್ ಮೇಲೇ ಏನು ಒಂದು ಟವಲ್ ಹಾಕಿ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಅದ್ರ ಮೇಲೆ ಒಣಗಿಸಿದ್ದೀನಿ. ಹೊರಗಡೆ ಒಣಗಿಸೋದು ಬೇಡ, ಬಿಕಾಸ್ ಅಗೇನ್ ಮತ್ತೆ ಅದು ಡಸ್ಟ್ ಅಟ್ರ್ಯಾಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೆಟರ್ ನೀವು ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಹಾಕಿ ಒಣಗಿಸ್ಕೊಳ್ಳಿ. ಒಂದು 2 ಡೇಸಲ್ಲಿ ಚೆನ್ನಾಗಿ ಒಣಗುತ್ತೆ. ಸೊ ಇದು ಒಣಗಿದ ಮೇಲೆ ನಾವು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ನಾನು ಅದ್ರ ಜೊತೆಗೆ ಸ್ವಲ್ಪ ಮಖಾನೂ ಆ್ಯಡ್ ಮಾಡಿದ್ದೀನಿ, ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಮಖಾನೂ ಹಾಕಿ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದೇನೆಂದರೆ ನೀವು ಮಖಾನ ರೋಸ್ಟ್ ಮಾಡಿದ ಮೇಲೆ ನೀವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗಬೇಕು, ಅಷ್ಟು ನೀವು ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಎಲ್ಲ ಕಾಳು ಬೇಳೆ ನಾವೇನು ತೊಳೆದು ಒಣಗಿಸಿಟ್ಟಿದ್ವಿ ಅದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಏನು ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹುರಿಬೇಕು ಅಂದರೆ, ನೀವು ಹುರಿತಾ ಅದ್ರದ್ದೊಂದು ಚೆನ್ನಾಗಿರೋದು ಅರೋಮಾ ಬರುತ್ತೆ, ಅಷ್ಟು ಚಂದ ಸ್ಮೆಲ್ ಬರುತ್ತೆ, ಮನೆಯೆಲ್ಲ ಸ್ಮೆಲ್ ಬರುತ್ತೆ. ಸೊ ಅಷ್ಟು ಸ್ಮೆಲ್ ಬರಬೇಕು. ಅಥವಾ ನೀವು ಕಲರ್ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಹುರಿಬೇಕಾದ್ರೆ ಲೈಕ್ ಗೋಲ್ಡನ್ ಬ್ರೌನ್ ಕಲರ್, ಲೈಕ್ ಅಕ್ಕಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗುತ್ತೆ, ಅಷ್ಟು ಹುರ್ಕೊಂಡ್ರೆ ಸಾಕು. ಹುರಿದು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಸೊ ಇದು ಪುಡಿ ಹೆಂಗೆ ಮಾಡಬೇಕಂದ್ರೆ ಸ್ವಲ್ಪ ಕೋರ್ಸ್ ಪೌಡರ್ ಇರಬೇಕು, ಕಂಪ್ಲೀಟಾಗಿ ನೈಸ್ ಪೌಡರ್ ಮಾಡಬೇಡಿ. ಬಿಕಾಸ್ ಮಕ್ಕಳಿಗೆ ತಿನ್ನಬೇಕಾದ್ರೆ ಅದು ಟೆಕ್ಸ್ಚರ್ ಬಾಯಲ್ಲಿ ಫೀಲ್ ಆಗಬೇಕು. ಸೊ ಆ ಥರ ಕೋರ್ಸ್ ಪೌಡರ್ ಮಾಡ್ಕೊಳ್ಳಿ. ತುಂಬ ದೊಡ್ಡಕ್ಕೆ ಇರೋದು ಬೇಡ, ಬಿಕಾಸ್ ಅದು ಕುಕ್ ಆಗಬೇಕು ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಕೋರ್ಸ್ ಪೌಡರ್ ಮಾಡಿಕೊಂಡ್ರೆ ಸಾಕು. ನೀವು ಒಂದು ಜಾರಿಂದ ಮತ್ತೊಂದು ಜಾರ್ ಮಾಡಬೇಕಾದ್ರೂ ಸ್ವಲ್ಪ ಟೈಮ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಜಾರಿಗೆ ಹಾಕ್ಕೊಳ್ಳಿ. ಬಿಕಾಸ್ ಬಿಸಿ ಇರಬೇಕಾದ್ರೆ ನೀವು ಮಿಕ್ಸಿ ಮಾಡಿದರೆ ಪೌಡರ್ ಎಲ್ಲ ಸ್ವಲ್ಪ ಗಟ್ಟಿ ಆದಂಗೆ ಆಗುತ್ತೆ. ಇಷ್ಟು ಕ್ವಾಂಟಿಟಿಗೆ ನನಗೆ ಆಲ್ಮೋಸ್ಟ್ 1 kg ಅಷ್ಟು ಪೌಡರ್ ರೆಡಿ ಆಗಿದೆ. ಸೊ ಇದನ್ನು ನೀವು ಆಲ್ಮೋಸ್ಟ್ 2-3 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ಇದನ್ನು ಕುಕ್ ಮಾಡೋದು ಹೇಗೆ, ನೀವು ಒಂದು ಬೌಲಿಗೆ ನೀರು ಹಾಕಿಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಪೌಡರ್ ಬೇಕೋ ಅದನ್ನು ಹಾಕಿ ನೀವು ಇದನ್ನು ಕುಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನ್ನ ಮಗ ಆ್ಯಕ್ಚುಲಿ ಇವಾಗ 13 ಮಂತ್ಸ್ ಅವನಿಗೆ. ಸೊ ನಾನಿಲ್ಲಿ ಅವನಿಗೆ 8 ಸ್ಪೂನ್ಸ್ ಹಾಕ್ತಿದ್ದೀನಿ. ಸೊ 8 ಸ್ಪೂನಿಗೆ ನಾನಿಲ್ಲಿ 2.5 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಏನು ಬೌಲ್ ತೊಗೊಂಡಿದ್ವಿ ಆ ಬೌಲಲ್ಲಿ 2.5 ಬೌಲಷ್ಟು ನೀರು ಹಾಕಿ 8 ಸ್ಪೂನ್ ಹಾಕಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀವು ಕುದಿಬೇಕಾದ್ರೂ ಅಥವಾ ಸ್ಟಾರ್ಟ್ ಮಾಡಿದಾಗಿಂದ ಅದನ್ನು ಕೈಯಾಡಿಸ್ತಾನೆ ಬೇಯಿಸಬೇಕು, ಬಿಕಾಸ್ ಇಲ್ಲ ತಳ ಹಿಡಿಯುತ್ತೆ. ನಾನು ಈ ಮಾಲ್ಟ್ ಪೌಡರ್ ಆ್ಯಕ್ಚುಲಿ ನನ್ನ ಮಗನಿಗೆ 8 ಮಂತ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು 4 ಸ್ಪೂನ್ಸ್ ಅಷ್ಟು ಕೊಡ್ತಿದ್ದೆ ಅವನಿಗೆ. 1 ಬೌಲ್ ನೀರಿಗೆ 4 ಸ್ಪೂನ್ಸ್ ಅಷ್ಟು, 3 to 4 ಸ್ಪೂನ್ಸ್ ಅಷ್ಟು ಹಾಕಿ ಕುಕ್ ಮಾಡ್ತಿದ್ದೆ. ಅದನ್ನೇ ನಾನು ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ತಾ 4 ಸ್ಪೂನ್ಸಿಂದ 5 ಸ್ಪೂನ್ಸ್, 6 ಸ್ಪೂನ್ಸ್, ಈಗ 8 ಸ್ಪೂನ್ಸ್ ಅಷ್ಟು ನಾನು ಅವನಿಗೆ ಕೊಡ್ತೀನಿ. ನೀವು ನೋಡ್ತಿರ್ಬೋದು ಅದು ಕುಕಿಂಗ್ ಪ್ರೊಸೀಜರ್, ನೀವು ಅದೇ ಫಾಲೋ ಮಾಡಿದರೆ ಸಾಕು. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನೀವು ಸಾಲ್ಟ್ ಏನು ಆ್ಯಡ್ ಮಾಡೋದು ಬೇಡ. 8th ಮಂತಿಂದ ಸ್ಟಾರ್ಟ್ ಮಾಡಿ ನೀವು ಆಲ್ಮೋಸ್ಟ್ 2 to 3 ಇಯರ್ಸ್ವರೆಗೂ ಈ ಪೌಡರ್ನ ಮಕ್ಕಳಿಗೆ ಕೊಡ್ಬೋದು. ನಾನು ಕಂಪಲ್ಸರಿ ಡೈಲಿ 1 ಮೀಲ್ ಈ ಮಾಲ್ಟನ್ನು ನನ್ನ ಮಗನಿಗೆ ಕೊಡ್ತೀನಿ. ಇದು ಅವನಿಗೆ ಫೇವ್ರೆಟ್ ಮೀಲ್.
ಸೊ ಆರಾಮಾಗಿ ತಿಂತಾನೆ, ಖುಷಿಯಾಗಿ ತಿಂತಾನೆ. ಸೊ ಅದನ್ನು ನೋಡೋದಕ್ಕೂ ಖುಷಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ನೀವು ನೋಡಿದರೆ ಸ್ವಲ್ಪ ವಾಟ್ರಿ ಅನಿಸುತ್ತೆ, ಬಿಕಾಸ್ ಅದು ಬಿಸಿ ಇದೆ ಅಲ್ಲ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ತುಪ್ಪನೂ ಹಾಕಿ ಅದನ್ನು ನೀವು ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ನಾನು ಯೂಶ್ವಲಿ ತಣ್ಣಗೆ ಮಾಡಬೇಕಂದ್ರೆ ಅರ್ಜೆಂಟ್ ಇತ್ತು ಅಂದರೆ ಈ ಥರ ಬೌಲಲ್ಲಿ ಐಸ್ ಹಾಕಿಸಿ ನಾನು ತಣ್ಣಗೆ ಮಾಡೋಕ್ಕೆ ಬಿಡ್ತೀನಿ. ಇಲ್ಲ ನೀವು ನಾರ್ಮಲಾಗಾದರೂ ತಣ್ಣಗೆ ಮಾಡ್ಬೋದು. ಸೊ ಈಗ ನೋಡ್ಬೋದು ನೀವು, ತಣ್ಣಗೆ ಆದಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಮಕ್ಕಳು ಆರಾಮಾಗಿ ತಿಂತಾರೆ. ಹೊರಗಡೆ ನಾವು ಅದು ಹೇಗೆ ಮಾಡಿರ್ತಾರೋ, ಏನೇನು ಪ್ರಾಡಕ್ಟ್ ಹಾಕಿರ್ತಾರೋ ಗೊತ್ತಿರಲ್ಲ. ಅದೇ ಮನೇಲೇ ನಾವು ಮಾಡಿದರೆ ನಮ್ಮ ಕೈಯಾರೆ ಮಾಡಿರೋ ಖುಷಿನೂ ಇರುತ್ತೆ, ಆ್ಯಂಡ್ ನಮ್ಮ ಮಕ್ಕಳು ಹೆಲ್ದಿಯಾಗಿ ತಿಂತಿದ್ದಾರೆ ಅನ್ನೋ ಸಮಾಧಾನವೂ ಇರುತ್ತೆ ಅಲ್ವಾ? ನೀವೇನಂತೀರಾ? ನೀವು ಖಂಡಿತ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಹೇಗೆ ಅನ್ನಿಸ್ತು ಅಥವಾ ನೀವು ಟೇಸ್ಟ್ ಮಾಡಿದ್ರಾ, ಹೇಗಿತ್ತು ಖಂಡಿತ ತಿಳಿಸಿ.